ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗಿದೆ. ಕಾಡಂಚಿನ ಖಾನಾಪುರದಲ್ಲಿ ಮಳೆಯಿಂದಾಗಿ ಸುಮಾರು 25 ಗ್ರಾಮಗಳಲ್ಲಿ ಸಂಪರ್ಕವೇ ಇಲ್ಲ, ವಿದ್ಯುತ್ ಸಂಪರ್ಕವೇ ಇಲ್ಲ. ಅಂದ್ರೆ ಏನಾಗಿದೆ ಅಂತ ಹೇಳಿದ್ರೆ, ವಿದ್ಯುತ್ ಇಲ್ಲದೆ ಪಾಪ ಅವರೆಲ್ಲ ಬಹಳ ಸಂಕಷ್ಟದಲ್ಲಿದ್ದಾರೆ. ಕತ್ತಲಲ್ಲೇ ಕಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 20ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ, ಖಾನಾಪುರದ ಕಾಡಂಚಿನ 25ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪವರ್ ಕಟ್ ಆಗಿದೆ. 6 ದಿನದಿಂದ ವಿದ್ಯುತ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಮೊಬೈಲ್ ಚಾರ್ಜಿಂಗ್ಗೆ 20 ರಿಂದ 30 ಕಿಲೋಮೀಟರ್ ವರೆಗೂ ಹೋಗಬೇಕು. ಖಾನಾಪುರ ತಾಲೂಕಿನ ಭೀಮಗಡ, ಕಣಕುಂಬಿ, ಜಾಂಬೋಟಿ ಅರಣ್ಯ ಭಾಗದಲ್ಲಿ ಕತ್ತಲೆಯಿಂದಲೇ ಬದುಕು ಸಾಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರತಿ ಬಾರಿ ಮಳೆಗಾಲದಲ್ಲಿ ಸಮಸ್ಯೆ ಆರೋಪ ಮಾಡ್ತಾರೆ ಅವರು. ಸೂಕ್ತ ಮೂಲಸೌಕರ್ಯ ಒದಗಿಸುವಂತೆ ಒತ್ತಾಯ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳು, ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಮಳೆಯಾಗಿದೆ, ಹೀಗಾಗಿ ಆ ಭಾಗದಲ್ಲಿ ಕರೆಂಟೇ ಇಲ್ಲ. ಖಾನಾಪುರ ಆ ಭಾಗದಲ್ಲಿ ಕರೆಂಟೇ ಇಲ್ಲ. ಸುಮಾರು 20 ರಿಂದ 25 ಕಿಲೋಮೀಟರ್ ಹೋಗಿ ಮೊಬೈಲ್ಗೆ ಚಾರ್ಜ್ ಹಾಕೊಂಡು ಬರಬೇಕು. 25ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಪವರ್ ಕಟ್ ಆಗಿದೆ. ಮೂರ್ನಾಲ್ಕು ದಿನಗಳಿಂದ ಕೂಡ ನಿರಂತರವಾಗಿ ಖಾನಾಪುರ ಭಾಗ ಇರಬಹುದು ಅಥವಾ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದೆ. ಹಾಗಾಗಿ ಖಾನಾಪುರದಲ್ಲಿ ಬಹುತೇಕ ಹಳ್ಳಿಗಳಲ್ಲಿ ಈಗ ಕರೆಂಟ್ ಇಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಯನ್ನ ಈ ಒಂದು ಗ್ರಾಮಸ್ಥರು ಅನುಭವಿಸಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಜಿಲ್ಲೆಯ ಖಾನಾಪುರ ತಾಲೂಕಿನ ನಿರ್ಸೆ ಅನ್ನೋ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೇನೆ. ಸುಮಾರು ಕಳೆದ 6 ದಿನಗಳಿಂದ ಕೂಡ ಈ ಒಂದು ಗ್ರಾಮಗಳಲ್ಲಿ ಏನು ಕರೆಂಟ್ ಇಲ್ಲ, ವಿದ್ಯುತ್ ಇಲ್ಲ, ಜೊತೆಗೆ ಕುಡಿಯೋದಕ್ಕೆ ನೀರಿನ ಸಮಸ್ಯೆ ಕೂಡ ಆಗ್ತಾ ಇದೆ. ಈ ಒಂದೇ ಗ್ರಾಮ ಅಷ್ಟೆಲ್ಲ, ಸುಮಾರು ಈ ಒಂದು ಭಾಗದಲ್ಲಿ 15 ಗ್ರಾಮಗಳಾದ್ರೆ ಕಣ್ಕುಂಬಿ ವ್ಯಾಪ್ತಿ ಇರಬಹುದು, ಜಾಂಬೋಟಿ ವ್ಯಾಪ್ತಿಯಲ್ಲಿ ಇರಬಹುದು, ಸುಮಾರು 50ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ, ಅಂದ್ರೆ ಸುಮಾರು ಬಹುತೇಕ ಖಾನಾಪುರದಲ್ಲಿ ಇರುವಂತಹ ಗ್ರಾಮೀಣ ಪ್ರದೇಶ ಇರಬಹುದು ಅಥವಾ ಕಾಡಂಚಿನ ಗ್ರಾಮಗಳಿಗೆ ಈಗ ಕರೆಂಟ್ ಇಲ್ಲ. ಹಾಗಾಗಿ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಕರೆಂಟ್ ಸಮಸ್ಯೆ ಕೂಡ ಎದುರಾಗಿರುವಂತದ್ದು. ಹಾಗಾಗಿ ಶಾಲಾ ಮಕ್ಕಳು ಓದೋದಕ್ಕೆ ಆಗದೆ ಏನು ಹೊರಗಡೆ ಇರುವಂತ ಏನು ಬೆಳಕಿನಲ್ಲಿ ಮಾತ್ರ ಓದುವಂತ ಕೆಲಸವನ್ನ ಸಣ್ಣ ಮಕ್ಕಳು ಇಲ್ಲಿ ಮಾಡ್ತಿರುವಂತದ್ದು. ಹಾಗಾಗಿ ನಮಗೆ ಕರೆಂಟ್ ಅನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡ್ತಿರುವಂತದ್ದು. ಜೊತೆಗೆ ಮೊಬೈಲ್ ಚಾರ್ಜರ್ ಸದ್ಯಮಿಲ್ಲ, ಜೊತೆಗೆ ಯಾವುದೇ ಸಮಸ್ಯೆ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಆ ಒಂದು ಸಮಸ್ಯೆಯನ್ನ ನೀಗಿಸಬೇಕು ಅನ್ನೋ ಒತ್ತಾಯವನ್ನ ಕೂಡ ಇಲ್ಲಿನ ಸ್ಥಳೀಯ ನಿವಾಸಿಗಳು ಮಾಡ್ತಿರುವಂತದ್ದು. ಜೊತೆಗೆ ಮೊಬೈಲ್ ಚಾರ್ಜರ್ ಅನ್ನ ಮಾಡ್ಕೋಬೇಕಾದ್ರೆ ಇವರು ಖಾನಾಪುರ ಪಟ್ಟಣಕ್ಕೆ ಹೋಗಬೇಕು. ಆ ಒಂದು ಪಟ್ಟಣಕ್ಕೆ ಹೋಗಿ ಇಲ್ಲಿ ಪ್ರಮುಖವಾಗಿ ಆ ಒಂದು ಹೋಗಿ ಅಲ್ಲಿ ಚಾರ್ಜರ್ ಅನ್ನು ಮಾಡಿಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಮ್ಮ ಜೊತೆಗೆ ಸ್ಥಳೀಯ ನಿವಾಸಿಗಳಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಎಷ್ಟು ದಿನ ಆತ ಇಲ್ಲಿ ಕರೆಂಟ್ ಇಲ್ಲದೆ? 7 ದಿವಸ ಆತ್ರಿ. ಮತ್ತೆ ಹೆಂಗ್ ಮಾಡತ್ತಾರೆ? ಹಿಂಗ್ ಮಾಡಂಗಿಲ್ರಿ. 7 ದಿವಸ ಆತ್ರಿ. ಖಾನಾಪುರ ಚಾರ್ಜಿಂಗ್ ಲಾಗಿರ್ತಾರೆ. ನೀವು ಅಲ್ಲೇ ಖಾನಾಪುರಗೆ ಚಾರ್ಜಿಂಗ್ ಮಾಡ್ತಾರೆ. ಈಗ ಮತ್ತೆ ಊರಾಗೆಲ್ಲ ಕುಡಿಯೋ ನೀರು ಹೆಂಗ್ ಏನ್ ಮಾಡತ್ತಾರೆ? ನೀರ್ ಪಿರಿ ಮಳೆ ನೀರು ಮತ್ತೆ ಮಕ್ಕಳೆಲ್ಲ ಪಾಪ ಬೆಳಕಿಗೆ ಓದ್ಕೊಳತ್ತವ. ಬೆಳಿಗ್ಗೆ ಮುಂಜೆ ಅಂದ್ರ ಕರೆಂಟೇ ಇಲ್ಲ, ಓದಾಕೂ ಸಮಸ್ಯೆ ಆಗತೈತಿ ಅಂದ್ರ ಪ್ರಾಬ್ಲಮ್ ಆಗ್ತೈತ್ರಿ. ಬಹಳ ಪ್ರಾಬ್ಲಮ್ ಆಗ್ತೈತಿ. ಏನ್ ಸರ್ಕಾರಕ್ಕೆ ಏನ್ ಹೇಳ್ತಾರೆ? ಸರ್ಕಾರ ಒಟ್ಟು ಬರಂಗಿಲ್ಲ ಇಲ್ಲಿ. ಸರ್ಕಾರ ಬರಂಗಿಲ್ಲ, ಏನ್ ನಿಮ್ ಸಮಸ್ಯೆ ಕೇಳಂಗಿಲ್ಲ. ಏನ್ ಸರ್ಕಾರಕ್ಕೆ ನೀವು ಏನ್ ಒತ್ತಾಯ ಮಾಡ್ತಾರೆ? आता आम्ही तर काय सांगणार त्याला, म्हणजे काय इकडे कोणी पोहोचत नाही तर काय करणार? कोण इकडे येतच नाही. इकडे आता खड्डे, रस्ता बघा, ರಸ್ತೆನೂ ಸರಿ ಇಲ್ಲ. ಇದಿಷ್ಟು ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂತದ್ದು. ಸರಿಯಾಗಿ ಅಂದ್ರೆ ಸರ್ಕಾರದ ಪ್ರತಿನಿಧಿಗಳು ಇಲ್ಲಿ ಯಾರೋ ಬರೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಿರುವಂತದ್ದು. ಜೊತೆಗೆ ನೀರಿಲ್ಲ, ಕರೆಂಟ್ ಇಲ್ಲ, ಇದರಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಹಾಗಾಗಿ ಆದಷ್ಟು ಬೇಗ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತ್ತ ಎಚ್ಚೆತ್ತುಕೊಳ್ಬೇಕು, ಈ ಗ್ರಾಮಕ್ಕೆ ಕರೆಂಟ್ ಅನ್ನು ಕೊಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು.